ಸ್ಟಾಪ್ ಇಟ್ ಕೀರ್ತಿ. ಜಸ್ಟ್ ಗೆಟ್ ಔಟ್. ಅವಳು ನಿನಗೆ ಏನೇ ಮಾಡಿದ್ದು? ಕೀರ್ತಿ ಹೋಗಾಚೆ. ಇಡಿಯಟ್. ಅಳ್ಬೇಡ ಲಚ್ಚಿ, ನಾನು ಅವನಿಗೆ ಹಿಟ್ ಮಾಡಿದೆ. ನಿಂಗೆ ಸಾರಿ ಕೇಳಬೇಕು ಅಂತ ಹೇಳಿದ್ದೀನಿ ಲಚ್ಚಿ. ನೀನು ಅಳ್ಬೇಡ ಲಚ್ಚಿ, ಪ್ಲೀಸ್ ಲಚ್ಚಿ. ಲಚ್ಚಿ, ನೀನು ಹೀಗೆ ಅಳ್ತಾ ಇದ್ರೆ ನಂಗೂ ಅಳು ಬರುತ್ತೆ ಲಚ್ಚಿ. ಪ್ಲೀಸ್ ಅಳೋದು ನಿಲ್ಸು. ಬೇಡ ಗೊಂಬೆ, ನನಗೆ ವೈಷ್ಣವ್ರು ಬಿಟ್ಟಿರಕ್ಕಾಗಲ್ಲ ಗೊಂಬೆ. ನಾನು ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅವರಿಲ್ಲದೆ ನಾನು ಬದುಕಕ್ಕಾಗಲ್ಲ ಗೊಂಬೆ. ಪಾಪ ಲಚ್ಚಿ, ಅವಳು ಹೀಗೆ ಅಳ್ಬಾರ್ದು. ಲಚ್ಚಿ ಹೀಗೆ ಅಳೋದಕ್ಕೆ ನಾನು ಬಿಡಲ್ಲ. ಲಚ್ಚಿ ಖುಷಿಯಾಗಿರ್ಬೇಕು. ನಾನೇ ಏನಾದ್ರೂ ಮಾಡ್ಬೇಕು. ಮೇಡಮ್, ನನ್ನೇನ್ ಚಿಂಗರಿ ಅನ್ಕೊಂಡಿದ್ದೀರೋ ನಗಾರಿ ಅನ್ಕೊಂಡಿದ್ದೀರೋ ಮೇಡಮ್? ಹೀಗೆ ಬಾರಿಸ್ತೀರಲ್ಲ. ಏನ್ ಬಾರಿಸೋದು? ಈಗ ಬಾರಿಸಿದ್ದೀನಿ. ಇನ್ನೊಂದು ಮಾತಾಡಿದ್ರೆ ಚರ್ಮ ಸುಲ್ದು ಬಿಡ್ತೀನಿ. ಮೇಡಮ್, ಫೋನ್ ಕಳ್ದೋದ್ರೆ ನಾನೇನ್ ಮಾಡ್ಲಿ ಮೇಡಮ್? ಮಾತಾಡ್ಬಿಡ ನೀನು. ನಾನೇನ್ ಮಾಡ್ಲಿ ಅಂತ ಎಷ್ಟು ಈಸಿಯಾಗಿ ಹೇಳ್ತಿದ್ಯಾ ನೋಡು. ನಿನ್ ಫೋನ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾ ನಿನಗೆ? ನಿನಗೆ ಇಂಪಾರ್ಟೆಂಟ್ ಇದೆಯೋ ಇಲ್ವೋ, ಅದೇ ನನಗೆ ಇಂಪಾರ್ಟೆಂಟ್. ನಾನು ಮಾಡಿರೋ ಎಲ್ಲ ಕೆಲಸಕ್ಕೂ ಸಾಕ್ಷಿ ಅದರಲ್ಲೇ ಇದೆ. ನೀ ಲಕ್ಷ್ಮಿ ವಿಡಿಯೋ ಮಾಡಿದ್ದು ಅದೇ ಫೋನಲ್ಲಿ ತಾನೆ? ಇಲ್ಲ ಮೇಡಮ್, ಅದು ಹಳೆ ಫೋನ್ ಮೇಡಮ್. ಅದು ಹಾಳಾಯ್ತು ಅಂತ ಮೊನ್ನೆ ಹೊಸದು ತಗೊಂಡೆ ಮೇಡಮ್. ನೆಕ್ಸ್ಟ್ ಡೇನೆ ಕಳೆದೋಯ್ತು. ಯಾವುದಾದ್ರು ಹಾಳಾಗೋಗ್ಲಿ, ಎಲ್ಲ ಇಂಟರ್ನೆಟ್ ಕರೆಕ್ಟ್ ಆಗಿ ಅಲ್ಲೇ ಇರುತ್ತೆ ತಾನೆ. ಮತ್ತೆ ನಿನ್ ಫೋನ್ ಈಗ ಯಾರ ಕೈಗಾದ್ರೂ ಸಿಕ್ಕಿದ್ರೆ ಎಂತ ಅನಾಹುತ ಆಗುತ್ತೆ ಅಂತ ಗೊತ್ತಾ ನಿನಗೆ? ಸಾರಿ ಮೇಡಮ್. ಮೇಡಮ್, ನಾನು ಆ ಫೋನ್ನ ಎಲ್ಲೂ ಹೊರಗಡೆ ತೊಗೊಂಡು ಹೋಗಿಲ್ಲ ಮೇಡಮ್. ಈ ಮನೇಲೇ ಕಳೆದೋಗಿರೋದು. ಇನ್ನೊಂದು ಗೊತ್ತಾ ಮೇಡಮ್, ಈ ರೂಮಲ್ಲೇ ಕಳೆದೋಗಿರೋದು. ನಿನ್ ತಲೆ ಒಂದು ಕೆಲಸ ನೆಟ್ಟಿಗೆ ಮಾಡಿದ್ಯಾ? ಎಲ್ಲದರಲ್ಲೂ ಏನಾದ್ರೂ ಒಂದು ಎಡವಟ್ಟು. ಮೈ ಮೇಲೆ ನಿಗಾ ಇದ್ದಿದ್ರೆ ಈ ತರ ಆಗ್ತಿರ್ಲಿಲ್ಲ. ನಿನ್ ಫೋನ್ ಕದಿಯಕ್ಕೆ ನನ್ನ ರೂಮಿಗೆ ಅದು ಯಾವ ಕಳ್ಳ ಬರ್ತಾನೆ? ಮೇಡಮ್, ನನಗೂ ಅದೇ ಗೊತ್ತಾಗ್ತಿಲ್ಲ ಮೇಡಮ್. ನಾನಂತೂ ಹುಡುಕ್ಬಾರ್ದು ಜಾಗ ಎಲ್ಲ ಹುಡುಕ್ಬಿಟ್ಟೆ, ಕೇಳಬಾರ್ದವ್ರನ್ನೆಲ್ಲ ಕೇಳ್ಬಿಟ್ಟೆ ಮೇಡಮ್. ಅಂದ್ರೆ ಫೋನ್ ಕಳ್ದು ಹೋಗಿದೆ ಅಂತ ಊರು ತುಂಬಾ ಟಾಮ್ ಮಾಡ್ಕೊಂಡು ಬಂದಿದ್ಯಾ ನಿನ್ನ? ಮೇಡಮ್ 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 ಸಿಟ್ಟಾಗ್ಬಿಡಿ ಮೇಡಮ್. ಆದಷ್ಟು ಬೇಗ ನನ್ನ ಫೋನ್ನ ಹುಡ್ಕೊಂತೀನಿ ಮೇಡಮ್. ಸಾರಿ ಮೇಡಮ್, ಸಾರಿ. ನನಗೆ ನೀನು ಸಾರಿ ಬೇಡ, ನಿನ್ನ ಮೊಬೈಲ್ ಬೇಕು. ಆದಷ್ಟು ಬೇಗ ನೀನು ಫೋನ್ ಸಿಗ್ಲಿಲ್ಲ ಅಂದ್ರೆ ನೀನೇ ಕಳ್ದು ಹೋಗ್ತೀಯ. ಆಯ್ತು ಮೇಡಮ್, ಆಯ್ತು. ಆದಷ್ಟು ಬೇಗ ಹುಡುಕ್ತೀನಿ. ಈಗ ಈ ಬಟ್ಟೆ ಫೋನು ದೂರ ತಗೊಂಡು ಹೋಗಿ ಡಿಸ್ಪೋಸ್ ಮಾಡಬೇಕು. ಈ ಮೊಬೈಲ್ಗೆ ಬೇರೆ ನಂಬರಿಂದ ಕಾಲ್ ಬಂದಿತ್ತು. ಅವ್ರಿಗೆ ಈ ನಂಬರ್ ಸಿಗಕ್ಕೆ ಹೇಗೆ ಸಾಧ್ಯ? ಅದ್ಯಾರು ಅಂತ ಪತ್ತೆ ಮಾಡು. ಹಾಗೆ ನೀನು ಫೋನ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡು. ನಾನು ಕೇಳಿದಾಗ ಅದು ನಿನ್ನ ಕೈಯಲ್ಲಿ ಇರಲಿಲ್ಲ ಅಂದರೆ ಇರುತ್ತೆ ಮೇಡಮ್, ಇರುತ್ತೆ. ಲಕ್ಷ್ಮಿ ಕಷ್ಟದಲ್ಲಿದ್ದಾಳೆ. ಇದೆಂತ ಸೂಕ್ಷ್ಮಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ ನಾನು. ಆ ಪುರೋಹಿತರ ಹತ್ರ ಹೋಗ್ಲೇಬಾರ್ದಾಗಿತ್ತು. ಈಗ ಅವ್ರು ಹೇಳಿದ ಮಾತು ಕೇಳಿ ಆ ಸತ್ಯನ ಅರ್ಗಿಸ್ಕೊಳಕ್ಕೂ ಆಗ್ತಿಲ್ಲ. ಹೋಗ್ಲಿ ಅಂತ ಅದನ್ನ ಮರ್ತು ಬಿಡಕ್ಕೂ ಆಗ್ತಾ ಇಲ್ಲ. ಒಳ್ಳೆ ಚಿತ್ರ ಹಿಂಸೆ ಆಗ್ತಾ ಇದೆಯಲ್ಲ. ಅತ್ತೆ, ಯಾಕೆ ಒಂಥರ ಟೆನ್ಷನಲ್ಲಿದ್ದೀರಾ? ಏನಾಯ್ತು? ಟ್ಯಾಬ್ಲೆಟ್ಸ್ ತಗೊಂಡ್ರಿ ತಾನೆ? ದೇಹಕ್ಕಾಗಿರೋ ನೋವಿಗೆ ಮಾತ್ರೆ ತಗೋಬೋದು. ಮನಸ್ಸಿನಲ್ಲಿ ಕಾಡ್ತಿರೋದಕ್ಕೆ ಯಾವ ಮಾತ್ರೆ ತಗೊಳ್ಳೋದು? ಅದು ಸರಿನೇ. ಮನೋರೋಗಕ್ಕೆ ಮದ್ದು ಅನ್ನೋದು ಇದ್ದಿದ್ರೆ ಮನುಷ್ಯನಿಗೆ ನೋವು, ಸಂಕಟ, ದುಃಖ, ದುಮ್ಮಾನ ಇವೆಲ್ಲ ಎಲ್ಲಿರ್ತಿತ್ತು ಹೇಳಿ? ಅದೆಲ್ಲ ಬಿಡಿ. ನೀವೇನು ಯೋಚನೆ ಮಾಡ್ತಿದ್ದೀರಾ ಹೇಳಿ? ನನಗೇನೂ ಆಗಿಲ್ಲ. ಇಲ್ಲಿ ಆಗ್ತಿರೋದು ನೋಡಿ ಯಾಕೋ ಏನೂ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಅಂದರೆ ಲಕ್ಷ್ಮಿ ಹೋದಾಗಿಂದ ಈ ಮನೇಲಿ ಏನೇನು ಆಗ್ತಿದೆ ಅಂತನ? ಅವಳು ಮನೆ ಬಿಟ್ಟು ಹೋಗಿದ್ದು ಒಂಥರ ಸಮಸ್ಯೆನೇ ಅಲ್ವಾ? ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಳಿಂದ್ರೆ.
ಮತ್ತೆ ಅದು ಹೇಗೆ ಹೇಳಿ ನಾನು? ಅತ್ತೆ, ನೀವು ಹೇಳದೇ ಇದ್ರೆ ನನಗೆ ಹೇಗೆ ಗೊತ್ತಾಗುತ್ತೆ ಹೇಳಿ? ಅದು ಅಲ್ಲದೆ ನಿಮ್ಮ ಮನಸ್ಸಲ್ಲಿರೋದನ್ನ ನೀವು ಯಾರ ಹತ್ರ ಆದ್ರೂ ಶೇರ್ ಮಾಡ್ಕೊಂಡ್ರೇನೆ ಅಲ್ವಾ ನಿಮ್ಮ ಮನಸ್ಸು ಹಗುರ ಆಗೋದು. ಅದು ನಿಜಾನೇ. ನಾನೊಬ್ಳೆ ಕೊರಗೋದಿಕ್ಕಿಂತ ಕೃಷ್ಣನ ಹತ್ರ ಹೇಳ್ಕೊಂಡ್ರೆ ಅದಕ್ಕೊಂದು ಪರಿಹಾರ ಸಿಗ್ಬೋದು. ನಾನೊಂದು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು ಅಳಿಂದ್ರೆ. ಹೇಳಿ ಅತ್ತೆ. ಅದು ಲಕ್ಷ್ಮಿ ಮನೆಗೆ ಅಮ್ಮ, ಇನ್ನೊಂದ್ಸಲ ಲಕ್ಷ್ಮಿ ಹೆಸರು ಈ ಮನೇಲಿ ತೆಗೆದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ನೀವು ಊಹೆ ಮಾಡ್ಕೊಂಡ ಹಾಗೆ ನಿಮ್ಮ ಮೇಲಿಂದಿರೋ ಕನ್ಸರ್ನಿಂದಾಗ್ಲಿ ಅಥವಾ ನೀವು ಮಾಡಿರೋದು ಸರಿ ಅಂತಾಗ್ಲಿ ನಾನು ಇಲ್ಲಿಗೆ ಬಂದಿಲ್ಲ. ನಾನು ಬಂದಿರೋದು ಈ ನಿಮ್ ಗೊಂಬೆನ ನಿಮಗೆ ಕೊಟ್ಟು ಹೋಗೋಣ ಅಂತ. ನಮ್ಮ ರಿಲೇಶನ್ಶಿಪ್ಗೆ ಕೊನೆ ಕೊಂಡಿ ಅಂತ ಇರೋದು ಒಂದೇ ಅಲ್ವಾ? ರಾಣಿ, ನನ್ನ ಜೀವನದಲ್ಲಿ ಏನೆಲ್ಲ ಆಯಿತು ಅಂತ ನೀನೇ ನೋಡಿದ್ಯಾ. ನಾನು ರಿಟ್ರೀಟ್ ಸೆಂಟರ್ನಲ್ಲಿದ್ದಾಗ ಒಂಟಿಯಾಗಿರ್ತೀನಿ ಅಂತ ನಿನ್ನ ತಂದು ನನ್ನ ಹತ್ರ ಕೊಟ್ಟಿದ್ರು. ಕೀರ್ತಿ ಹತ್ರ ಇದ್ದಿನ್ನ ಬಲವಂತದಿಂದ ನನ್ನ ಹತ್ರ ತಂದು ಕೊಟ್ಟಿದ್ರು. ಆದ್ರೆ ಇವಾಗ ಇದೊಂದೇ ನಮ್ಮಿಬ್ರ ಮಧ್ಯೆ ಇರೋದು ಅಂತ ನಿನ್ನನ್ನು ಮನೆಯಿಂದ ಆಚೆ ಹಾಕ್ಬಿಟ್ಟಲ್ಲ ರಾಣಿ. ಕೊನೆಗೆ ನಿನಗ್ ನಾನು, ನನಗ್ ನೀನು ಇಬ್ರೇ ಆಗ್ಬಿಟ್ವಲ್ಲ. ನಾನು ಮತ್ತೆ ಅನಾಥೆ ಆಗೋದ್ನ ರಾಣಿ. ಏನ್ ಲಚ್ಚಿ ನೀನು ಮತ್ತೆ ಬೇಜಾರು ಮಾಡ್ಕೊಂಡು ಕೂತಿದ್ಯಾ? ಆ ವಯಸ್ಸು ನಿಂಗೆ ಬೇಜಾರು ಮಾಡ್ದ ಅಲ್ಲ, ಅದಕ್ಕೆ ನಾನು ಅವನಿಗೆ 4 ಬಾರಿಸಿದ್ದೀನಿ. ನೀ ಬೇಜಾರು ಮಾಡ್ಕೋಬೇಡ ಲಚ್ಚಿ, ಪ್ಲೀಸ್. ಈಗ ನಾನು ಏನ್ ಮಾಡ್ಲಿ ಲಚ್ಚಿ? ಡ್ಯಾನ್ಸ್ ಮಾಡ್ಲಾ? ಆಗ ನಿಂಗೆ ಖುಷಿ ಆಗುತ್ತೆ, ಓಕೆನಾ? ಚಿ, ನಿಂಗೆ ಡ್ಯಾನ್ಸ್ ಖುಷಿ ಆಗ್ತಿಲ್ವಾ? ರೈಮ್ ಹಾಡ್ಲಾ? ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದಪ ಮಗರಿಸ ಊದಿದನು. ಏ ನಿಂಗೆ ತಲೆನೂ ಆಗ್ತಿದೆಯಾ ಲಚ್ಚಿ? ಹೋಗಿಲ್ವಾ? ನನ್ನ ಹತ್ರ ಇನ್ನೊಂದು ಸೊಲ್ಯೂಷನ್ ಇದೆ. ಹೀಗ್ ಮಾಡಿದ್ರೆ ತಲೆನೋವು ಝಟ್ಪಟ್ ಅಂತ ಮಂಗಮಯ ಆಗುತ್ತೆ, ಗೊತ್ತಾ? ಗೊಂಬೆ ಬೇಡ ಬಿಡು, ಬೇಗ ಹೋಗುತ್ತೆ ತಲೆನೋವು, ಪ್ರಾಮಿಸ್. ಗೊಂಬೆ ಬೇಡ, ನನ್ ಪಾಡಿಗೆ ನನ್ನ ಬಿಡು. ಹೋಗುತ್ತೆ ಅಂತ ಹೇಳ್ತಿದ್ದೀನಲ್ಲ, ಇರು ಲಚ್ಚಿ. ಗೊಂಬೆ ಬೇಡ, 5 ಮಿನಿಟ್ಸ್ ಲಚ್ಚಿ, ಆಮೇಲೆ ತಲೆನೋವು ಇರಲ್ಲ. ನಾನ್ ಮ್ಯಾಜಿಕ್ ಮಾಡ್ತೀನಿ, ನೋಡ್ತಾ ಇರು ಲಚ್ಚಿ. ಗೊಂಬೆ ಬೇಡ ಲಚ್ಚಿ, ಹಠ ಮಾಡ್ಬಾರ್ದು. ಗೊಂಬೆ ಬೇಡ ಅಂತ ಹೇಳದ್ನಲ್ಲ, ಹೇಳಿದ್ದನ್ನ ಎಷ್ಟೆಲ್ಲ ಹೇಳೋದು ಗೊತ್ತಾಗಲ್ವಾ? ಏನ್ ಲಚ್ಚಿ, ಸ್ವಲ್ಪ ಹೊತ್ತು ನನ್ ಪಾಡಿಗೆ ನನ್ನ ಬಿಟ್ಬಿಡು ಪ್ಲೀಸ್. ಯಾಕಮ್ಮ? ನಾನ್ ನಿನ್ ಮಗಳಲ್ವಾ? ನಾನ್ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಅಲ್ವಾ ನಿನ್ಗೆ? ಯಾಕೆ ಹಾಗಂತೀಯ? ಮತ್ತೆ ನಿನ್ನ ಮಗಳಿಗೆ ಕೇಳಿ ಬಗ್ದವ್ಳು ಗುಣಗಾನ ಮಾಡ್ಕೊಂಡು ಕೂತಿದ್ಯಲ್ಲ, ಅದು ಕಾವೇರಿ, ಅತ್ತೆ ಲಕ್ಷ್ಮಿ ಬಗ್ಗೆ ಮಾತಾಡ್ತಿರ್ಲಿಲ್ಲ. ಅವಳಿದ್ದಾಗ ಈ ಮನೇಲಿ ಏನೇನಾಯ್ತು ಅಂತ ಹೇಳ್ತಿದ್ರು ಅಷ್ಟೇ ಅಲ್ವಾ ಅತ್ತೆ? ಹೌದು. ಹೇಳಿ ಅತ್ತೆ, ಅದೇನೋ ಮುಖ್ಯವಾದ ವಿಷಯ ಅಂತ ಹೇಳ್ತಿದ್ರಲ್ಲ, ಏನದು? ಮುಖ್ಯವಾದ ವಿಷಯ ಅಂದ್ಮೇಲೆ ಮನೇಲಿ ಮುಖ್ಯವಾದವ್ರು ಇರ್ಬೇಕಲ್ವಾ? ಈಗ ನಾನು ಬಂದಾಯ್ತಲ್ಲ, ಹೇಳಮ್ಮ. ನಾನು ಕೇಳಿಸ್ಕೊತೀನಿ. ನನಗ್ ಗೊತ್ತಿಲ್ಲದೆ ನೀವೇ ಮಾತಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಹೇಳಮ್ಮ, ಅದ್ ಯಾವ ವಿಷಯ? ಬರೀ ಲಕ್ಷ್ಮಿ ಹೆಸರು ಹೇಳಿದ್ದಕ್ಕೆ ಹುರಿದು ಕೆಂಡ ಆಗ್ಬಿಟ್ಲು. ನಿನ್ನಿಂದಾನೇ ಈ ಮನೆ ಹಾಳಾಗ್ತಿದೆ ಅಂತ ಆ ಪುರೋಹಿತರು ಹೇಳಿದ್ರು ಅಂದ್ರೆ ಅಷ್ಟೇ, ನನ್ಗೂ ಆ ಪುರೋಹಿತರಿಗೂ ಇಬ್ಬರಿಗೂ ಬೆಂಕಿ ಹಚ್ಚಿಬಿಡ್ತಾಳೆ. ಯಾಕಮ್ಮ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಹೇಳು. ಯಾಕೆ? ವಿಷಯ ಮರ್ತು ಹೋಯ್ತಾ ಇಲ್ಲ ಹೇಳಕ್ಕಾಗ್ತಿಲ್ವಾ? ಅಯ್ಯೋ, ಹಾಗೆಲ್ಲ ಏನು ಇಲ್ಲ ಕಣೆ. ಇತ್ತೀಚೆಗೆ ನಮ್ಮ ಮನೇಲಿ ನಡೀತಿರೋದೆಲ್ಲ ನೋಡಿದ್ರೆ ನಮ್ಮ ಮನೆ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ ಅನಿಸ್ತಿದೆ. ಅದಕ್ಕೆ ಮನೇಲಿ ಒಂದು ಪೂಜೆ ಮಾಡಿಸಿದ್ರೆ ಈ ಕೆಟ್ಟ ದೃಷ್ಟಿಗೆಲ್ಲ ಒಂದು ಪರಿಹಾರ ಆಗ್ಬೋದು ಅಂತ. ಕಾವೇರಿ, ಅತ್ತೆ ಹೇಳೋದ್ರಲ್ಲಿ ತಪ್ಪೇನಿದೆ? ಒಂದು ಪೂಜೆ ಮಾಡಿಸೋಣ ಅಂತ ಹೇಳ್ತಿದ್ದಾರೆ, ಮಾಡಿಸಿದ್ರಾಯ್ತು ಬಿಡು. ಯಾವ ಪೂಜೆ? ಅದೆಲ್ಲ ಯಾಕೆ? ನಾನ್ ಬಂದಾಯ್ತಲ್ಲ, ಇನ್ ಯಾವ ಪೂಜೆನೂ ಅಗತ್ಯ ಇಲ್ಲ.
ನಾನಿರುವಾಗ ಯಾವ ಕೆಟ್ಟ ದೃಷ್ಟಿನೂ ಬೀಳಲ್ಲ. ನೀನಿರುವಾಗ ಕೆಟ್ಟ ದೃಷ್ಟಿ ಬೀಳಲ್ಲ. ಆದ್ರೆ ಈ ಮನೆಗೆ ಕೆಟ್ಟದನ್ನ ತರೋಳು ನೀನೆ ಅಂತ ಆ ಜ್ಯೋತಿಷಿಗಳು ಹೇಳಿದ್ದಾರೆ. ಇದನ್ನ ನಿನ್ಗೆ ಹೆಂಗ್ ಹೇಳೋದು ಕಾವೇರಿ? ಕಾವೇರಿ, ನೀನೇನು ಹೇಳ್ಬೇಡಮ್ಮ, ನನಗೆಲ್ಲ ಗೊತ್ತು. ನೀನಿನ್ನು ಯಾವ ಕಾಲದಲ್ಲಿದ್ಯಾ? ಪೂಜೆ ಅಂತೆ, ದೃಷ್ಟಿ ಅಂತೆ. ಅದು ಹಾಗಲ್ಲ ಕಣೆ. ಹಾಗೂ ಇಲ್ಲ ಹೀಗೂ ಇಲ್ಲ ಅಮ್ಮ. ನಾನ್ ಜೈಲಲ್ಲಿದ್ದೆ. ನಾನು ನಿನ್ನ ಮಗಳು ಕಾವೇರಿ ಜೈಲಲ್ಲಿದ್ಲು. ಆಗ ನೀವ್ ಯಾರಾದ್ರೂ ಪೂಜೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರಾ? ಇಲ್ಲ ಕಾವೇರಿ, ನಿನ್ಗೆ ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಅದ್ ನೀವಾಗೆ ಹೋಗಿದ್ದಲ್ಲ, ಆ ಸುಬ್ಬಿ ಹೇಳಿದಕ್ಕೆ ಹೋಗಿದ್ದು. ಮುನ್ನ ಸುಬ್ಬಿ ದೇವಸ್ಥಾನಕ್ಕೆ ಕಳಿಸಿದ್ದು ಅಂತ ಕಾವೇರಿಗೆ ಹೇಗೆ ಗೊತ್ತಾಯ್ತು? ಅದೇ ಸುಬ್ಬಿ ಹೇಳಿದ್ಲು, ಅವಳೇ ಎಲ್ಲಾನು ದೇವಸ್ಥಾನ ಕಳ್ಸಿದ್ಲು ಅಂತ. ಆಗ ನೆನಪಾಗದೆ ಇರೋ ಪೂಜೆ ಪುನಸ್ಕಾರ ಈಗ ನಿಮ್ ಮುದ್ದಿನ ಸೊಸೆ ಲಕ್ಷ್ಮಿ ಹೊರಗಡೆ ಇದ್ದಾಳೆ ಅಂತ ನೆನಪಾಗ್ತಿದ್ಯಾ? ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ಯಾವ ದೇವ್ರ ಪೂಜೆನೂ ಬೇಡ, ಏನು ಬೇಡ. ಅಯ್ಯೋ ಅಂಕಿತಣ್ಣ, ಮನೇಲಿ ಹಾಸ್ ಹೊತ್ಕೊಳ್ಳೋಷ್ಟು ಕೆಲ್ಸ ಇದೆ. ನೀವು ನೋಡಿದ್ರೆ ಈ ಟೈಮಲ್ಲಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಲ್ಲ, ಇಲ್ಲೇನ್ ಕಣ್ಣ ಮುಚ್ಚಲೆ ಆಟ ಆಡ್ಬೇಕಿತ್ತಾ? ಕಣ್ಣ ಮುಚ್ಚಾಲೆ ಆಟ ಆಡ್ತಿರೋನ್ನ ಕಂಡಿಡಿಬೇಕು ಗಂಗಕ್ಕ. ಕಂಡಿಡಿಬೇಕಿತ್ತು. ಅದೇನು ಅಂತ ಸರಿಯಾಗಿ ಹೇಳಿ ಅಂಕಿತಣ್ಣ. ಸುಬ್ಬಿ ಅವ್ರ ಫೋನಲ್ಲಿ ಇದ್ದಿದ್ ನಂಬರ್ಗೆ ಕಾಲ್ ಮಾಡ್ದೆ. ಆ ಕಡೆ ಯಾರು ರಿಸೀವೇ ಮಾಡ್ಲಿಲ್ಲ. ಅಯ್ಯ, ಅದನ್ನ ಹೇಳೋಕ್ ಇಲ್ಲಿ ಕರ್ಕೊಂಬಂದ್ರ? ಕಾಲ್ ರಿಸೀವ್ ಮಾಡದೆ ಇರೋದೇನ್ ದೊಡ್ಡ ಸುದ್ದಿನಾ? ನಿಮ್ಗೆ ಆತರ ಜಾಸ್ತಿ. ಪೂರ್ತಿ ಕೇಳಿಸ್ಕೊಳ್ಳಿ. ಆಯ್ತು ಹೇಳಿ. ಆ ನಂಬರ್ ಇಂದಾನೆ ನನಗ್ ಕಾಲ್ ಬಂದಿತ್ತು. ಹೌದಾ? ಏನಂದ್ರು? ಯಾರಂತೆ ಅದು? ಯಾರು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಯಾರೋ ಚಾಲಕಿನೇ ಗಂಗಕ್ಕ. ನಾನ್ ರಿಸೀವ್ ಮಾಡ್ತಿದ್ದಂಗೆ ಮಾತೇ ಆಡ್ಲಿಲ್ಲ. ಆ ಗ್ಯಾಪ್ ಅಲ್ಲಿ ನನ್ಗೊಂದ್ ವಾಯ್ಸ್ ಕೇಳಿಸ್ತು. ಆ ವಾಯ್ಸ್ ತುಂಬಾ ಫೆಮಿಲಿಯರ್ ಅನ್ನಿಸ್ತಿದೆ. ಆದ್ರೆ ಆ ವಾಯ್ಸ್ ಯಾರ್ದು ಅಂತ ಮಾತ್ರ ಗೊತ್ತಾಗ್ಲಿಲ್ಲ. ಹೌದಾ? ಹಾಗಿದ್ರೆ ಅದ್ಯಾರು ಅಂತ ತಿಳ್ಕೊಳ್ಳೇಬೇಕು. ಅದ್ಯಾರು ಅಂತ ಹೆಂಗ್ ಗೊತ್ತಾಗುತ್ತೆ ಗಂಗಕ್ಕ? ಆ ಸುಬ್ಬಿ ಗುಬ್ಬಿ ಏನೋ ಮಸ್ಲತ್ ಮಾಡ್ತಿದ್ದಾಳೆ ಅನ್ನೋದಂತೂ ಪಕ್ಕ. ಆದ್ರೆ ಅವಳು ಏನ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಈ ನಂಬರ್ ಯಾರ್ದು ಅಂತ ಗೊತ್ತಾದ್ರೆ ಅವಳು ಯಾರು ಅಂತ ಕಂಡಿಡಿಬಹುದು. ಅದಕ್ಕೆ ಒಂದ್ ಕೆಲ್ಸ ಮಾಡ್ಬೇಕು. ನಮ್ ಮೇಡಮು ನೋಡಕ್ ಮಾತ್ರ ಕಬ್ಬಿನ ಜಲೆ ತರ ಇರೋದು. ಕೈ ಎತ್ತು ಬಾರ್ಸಿದ್ರೆ ಬಾಸುಂಡೆ ಬರೋಂಗ್ ಹೊಡಿತಾರಲ್ಲಪ್ಪ. ಇದನ್ ಮಾತ್ರ ಸುಮ್ನೆ ಬಿಡಬಾರ್ದು. ಏನಾದ್ರೂ ಮಾಡ್ಬೇಕು. ನಾನು ನಿಯತ್ತಾಗಿದ್ದೀನಿ ಅಂತ ಪ್ರೂವ್ ಮಾಡ್ಲೇಬೇಕು. ನನ್ನ ಕೈಯಲ್ಲಿ ಎಂತ ಕಾಸ್ಟ್ಲಿ ಫೋನ್ ಇತ್ತು, ಕಣ್ಣ ಮುಚ್ಚೆ ಕಾಡೆಗೂಡೆ ಆಗೋಯ್ತು. ಈಗ್ಲೂ ಇದೆ ಬೇಸಿಕ್ ಹ್ಯಾಂಡ್ ಸೆಟ್. ನನ್ನ ಫೋನಲ್ಲಿ ಚಿಂಗಾರಿ ಯಾರೇ ನೀ ಬುಲ್ಬುಲ್ ಅಂತ ಹಾಡು ಕೇಳ್ತಿದ್ದೆ. ಇದರಲ್ಲಿ ಟಿನಿ ಅಂತ ಬುಡ್ಕೊಳತ್ತೆ. ಅಟ್ಲೀಸ್ಟ್ ಈ ತರದೊಂದು ಫೋನ್ ನನ್ನ ಹತ್ರ ಇಲ್ವಲ್ಲ. ಇದನ್ನ ನಾನೇ ಇಟ್ಕೊಂಡ್ರೆ ಹೆಂಗೆ? ಹೇಗೂ ಮೇಡಮ್ಗೆ ನಾನೇ ಕೊಟ್ಟಿದ್ದು. ಈಗ ಅವ್ರಿಗೇನ್ ಬೇಡ, ಆದ್ರೆ ನನಗ್ ಬೇಕು. ಈಗ ಈ ಬಟ್ಟೆ ಫೋನ್ ದೂರ ತಗೊಂಡು ಹೋಗಿ ಡಿಸ್ಪೋಸ್ ಮಾಡ್ಬೇಕು. ಯಪ್ಪ, ಬೇಡ 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 ಬೇಡ. ಇದರಿಂದ ಏನಾರ ಸಮಸ್ಯೆ ಆಗೋದು, ಅದ್ ನನ್ ಕೂತ್ಕೆ ಬರೋದು. ಆಮೇಲೆ ಮೇಡಮ್ ಏನಿಲ್ಲ, ನನ್ ಕೂತ್ಕೆ ಹಿಸ್ಕಿ ಸಾಯಿಸೇ ಬಿಡ್ತಾರೆ. ಬೇಡಪ್ಪ, ಬೇಡವೇ ಬೇಡ. ಇದ್ರ ಸವಾಸನೆ ಬೇಡ ಗುರು. ಸಾಯಿಸಕ್ ಹೊರಟಿರೋ ಮಗು ಲಾಸ್ಟ್ ಮಿನಿಟ್ ಅಲ್ಲಿ ಅಳತ್ತಲ್ಲ, ಆ ತರ ಈ ಫೋನ್ ರಿಂಗ್ ಆಗ್ತಿದ್ಯಲ್ಲಪ್ಪ. ಗೋಮಿ ಬೇಡ ಅಂತ ಹೇಳದ್ನಲ್ಲ, ಹೇಳಿದ್ದನ್ನ ಎಷ್ಟೆಲ್ಲ ಹೇಳುದು ಗೊತ್ತಾಗಲ್ವಾ? ಅಯ್ಯೋ ಪಾಪ, ಕೀರ್ತಿ ಬೇಜಾರು ಮಾಡ್ಕೊಂಡಿರ್ಬೇಕು. ನಾನೊಬ್ಳು ನನ್ನ ಸಿಟ್ಟನ್ನ ಕೀರ್ತಿ ಮೇಲೆ ತೋರಿಸ್ಬಿಟ್ಟೆ. ಪಾಪ ಅವರು ನನ್ ಬೇಜಾರು ಹೋಗಿಸ್ಬೇಕು ಅಂತ ಏನೇನೋ ಮಾಡ್ತಿದ್ರು. ಲಕ್ಷ್ಮಿ, ನಿಂಗೆ ಸ್ವಲ್ಪನೂ ಕರುಣೆನೇ ಇಲ್ಲ ಕಣೆ. ಇತ್ತೀಚೆಗೆ ತುಂಬಾ ಖಾರವಾಗಿ ರಿಯಾಕ್ಟ್ ಮಾಡೋದನ್ನ ಕಲ್ತಿದ್ಯಾ. ಆ ಮಗು ತರ ಇರೋ ಕೀರ್ತಿ ಮೇಲೆ ಪಾಪ. ಕೀರ್ತಿದೇನ್ ತಪ್ಪಿದೆ ಅದ್ರಲ್ಲಿ? ಸಾರಿ ಗೊಂಬೆ, ನಿನ್ ಮೇಲೆ ರೇಗ್ಬಿಟ್ಟೆ. ಅದು ಲಚ್ಚಿ, ಈಗ ನೀನ್ ಆರಾಮಾಗಿದ್ಯಾ? ನಿನ್ ಬೇಜಾರೆಲ್ಲ ಹೋಯ್ತಾ? ಗೊಂಬೆ, ನಿನಗ್ ನನ್ ಮೇಲೆ ಬೇಜಾರಿಲ್ವಾ? ನನ್ಗ ನಿನ್ ಮೇಲ? ನಾನ್ ಯಾಕೆ ನಿನ್ ಮೇಲೆ ಬೇಜಾರು ಮಾಡ್ಕೊಳ್ಳಿಲ್ಲ ಲಚ್ಚಿ? ನಾನೇ ದಡ್ಡಿ. ನೀನ್ ಬೇಜಾರಲ್ಲಿ ಇರ್ಬೇಕಾದ್ರೆ ನಾನು ಹಾಡ್ಲಾ ಡಾನ್ಸ್ ಮಾಡ್ಲಾ ಅಂತ ಏನೇನೋ ಮಾತಾಡ್ದೆ.
ನಂಗೆ ಅದೆಲ್ಲ ಗೊತ್ತೇ ಆಗಲ್ಲ ಗೊತ್ತಾ. ನಾನು ಆಮೇಲೆ ಬಂದು ನೀನನ್ನು ಮಾತಾಡಿಸ್ಬೋದಿತ್ತು, ಸುಮ್ಮನೆ ನಿಂಗೆ ಡಿಸ್ಟರ್ಬ್ ಮಾಡಿದೆ. ಸಾರಿ ಲಚ್ಚಿ. ತುಂಬ ಒಳ್ಳೆ ಮನ್ಸು ನಿಂದು. ಮಕ್ಕಳ ಮನಸ್ಸಲ್ಲಿ ಕಲ್ಮಶ ಇರಲ್ಲ ಅಂತಾರೆ, ಮಗು ಥರ ಇರೋರ ಮನಸ್ಸಲ್ಲೂ ಕಲ್ಮಶ ಇರಲ್ಲ ಅಂತ ಗೊತ್ತಾಯ್ತು. ನಾನು ಅಷ್ಟು ಕೋಪ ಮಾಡ್ಕೊಂಡು ಮಾತಾಡಿದ್ರು ನೀನು ನನ್ನ ಮೇಲೆ ಬೇಜಾರು ಮಾಡ್ಕೊಳ್ದೆ, ಸ್ವಲ್ಪನೂ ಸಿಟ್ಟು ಮಾಡ್ಕೊಳ್ದೆ, ಏನೂ ನಡ್ದೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ಯಾ. ಗುಡ್ ಗರ್ಲ್ ನೀನು. ಅಲ್ವಾ? ಗುಡ್ ಗರ್ಲ್ ನಾನು. ಹೌದು, ವೆರಿ ವೆರಿ ಗುಡ್ ಗರ್ಲ್. ಆದ್ರೂ ಲಚ್ಚಿ ಸಾರಿ, ನಂದೇ ತಪ್ಪು. ನೀನ್ ಮೂಡಲಿಲ್ಲ ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ. ಮುಂದೆ ಈ ತರ ಮಾಡಲ್ಲ ಆಯ್ತಾ? ಇನ್ ಮುಂದೆ ನಿಂಗೆ ಕೋಪ ಬರೋ ತರ, ನೋವಾಗೋ ತರ ನಾನು ಏನು ಮಾಡಲ್ಲ. ಪಿಂಕಿ ಪ್ರಾಮಿಸ್. ದೇವ್ರು ಎಲ್ಲೋ ಇದ್ದಾನೆ ಅಂತ ಹುಡ್ಕಾಡ್ತೀವಿ, ಇಲ್ಲ, ದೇವ್ರು ನಿಮ್ಮಂಥವ್ರ ಮನಸ್ಸಲ್ಲೇ ಇರೋದು.